ಇನ್ನು ದೆಹಲಿ ಬಿಜೆಪಿಯಲ್ಲಿ ನೂತನ ಸರ್ಕಾರ ರಚನೆಯ ಕಸರತ್ತು ಇನ್ನೂ ಕೂಡ ಮುಂದುವರೆದಿದೆ. ಸಭೆ ಮೇಲೆ ಸಭೆ ಆಗ್ತಾ ಇದ್ರೂ ಕೂಡ ಮುಖ್ಯಮಂತ್ರಿ ಹೆಸರು ಘೋಷಣೆ ಆಗ್ತಾ ಇಲ್ಲ. ಎಲ್ಲ ಗೊಂದಲಕ್ಕೆ ಬುಧವಾರ ಬ್ರೇಕ್ ಬೀಳುವಂತಹ ನಿರೀಕ್ಷೆ ಇದೆ. ಈ ಮಧ್ಯೆ ಯಮುನಾ ನದಿಯ ಶುದ್ಧೀಕರಣ ಕಾರ್ಯ ಏನು ಚುನಾವಣೆ ಸಂದರ್ಭದಲ್ಲಿ ಬಹಳ ಜೋರಾಗಿ ಪ್ರಸ್ತಾಪ ಆಗಿತ್ತು, ಅದು ಆ ಕೆಲಸ ಈಗ ಶುರುವಾಗಿದೆ. ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂದು 10 ದಿನಗಳಾಯಿತು. ಭರ್ಜರಿ ಬಹುಮತ ಪಡೆಯುವ ಮೂಲಕ ಬಿಜೆಪಿ ಅಧಿಕಾರಕ್ಕೇರಿದೆ. ಆದರೆ ಸರ್ಕಾರ ಮಾತ್ರ ಈವರೆಗೂ ಟೇಕ್ ಆಫ್ ಆಗಿಲ್ಲ. ಸಚಿವ ಸಂಪುಟ ರಚನೆ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆಗೆ ಪಕ್ಷದಲ್ಲಿ ಗೊಂದಲ ಇದ್ದು ಸಭೆ ಮೇಲೆ ಸಭೆ ಆಗ್ತಿದೆ. 27 ವರ್ಷಗಳ ಬಳಿಕ ಅಧಿಕಾರಕ್ಕೆ ಬರ್ತಿರುವ ಬಿಜೆಪಿ ಸರ್ಕಾರದಲ್ಲಿ ಪಟ್ಟಕ್ಕೇರಲು ಪ್ರಭಾವಿ ನಾಯಕರಿಂದ ಲಾಬಿಯೂ ಜೋರಾಗಿ ನಡೀತಿದೆ. ಸಿಎಂ ಅಭ್ಯರ್ಥಿ ಆಯ್ಕೆ ಸಂಬಂಧ ಇವತ್ತು ಬಿಜೆಪಿಯ ನೂತನ ಶಾಸಕರು ಸಭೆ ಸೇರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಸಭೆಯನ್ನ ಬುಧವಾರಕ್ಕೆ ಮುಂದೂಡಲಾಗಿದೆ. ಫೆಬ್ರವರಿ 19ರಂದು ದೆಹಲಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಸಿಎಂ ಯಾರಾಗ್ತಾರೆ ಎಂಬ ಕುತೂಹಲಕ್ಕೆ ತೆರೆ ಬೀಳಲಿದೆ. ಫೆಬ್ರವರಿ 20ರಂದು ರಾಮಲೀಲಾ ಮೈದಾನದಲ್ಲಿ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕರಿಸುವುದು ಬಹುತೇಕ ಖಚಿತವಾಗಿದೆ. ಎಎಪಿ ಮುಖ್ಯಸ್ಥ ಮತ್ತು ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರನ್ನ ಸೋಲಿಸಿದ ಪರ್ವೇಶ್ ವರ್ಮಾ, ದೆಹಲಿ ಬಿಜೆಪಿಯ ಮಾಜಿ ಅಧ್ಯಕ್ಷರಾದ ವಿಜೇಂದರ್ ಗುಪ್ತಾ ಮತ್ತು ಸತೀಶ್ ಉಪಾಧ್ಯಾಯ ಅವರ ಹೆಸರುಗಳು ಮುಖ್ಯಮಂತ್ರಿ ಹುದ್ದೆಗೆ ಕೇಳಿಬರ್ತಿದೆ. ಇವರೊಂದಿಗೆ ಪವನ್ ಶರ್ಮಾ, ಆಶೀಶ್ ಸೂದ್, ರೇಖಾ ಗುಪ್ತಾ ಮತ್ತು ಶಿಖಾ ರೈ ಮುಂತಾದವರು ಕೂಡ ಸಿಎಂ ಹುದ್ದೆ ರೇಸ್ನಲ್ಲಿದ್ದಾರೆ. ಇವರಲ್ಲಿ ಒಬ್ಬರು ಸಿಎಂ ಆಗಲಿದ್ದು, ಪ್ರಮಾಣ ವಚನ ಕಾರ್ಯಕ್ರಮ ವ್ಯವಸ್ಥೆಗಳ ಮೇಲ್ವಿಚಾರಣೆಗಾಗಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ತಾವ್ಡೆ ಮತ್ತು ತರುಣ್ ಚುಗ್ರನ್ನ ನೇಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಎನ್ಡಿಎ ಕೂಟದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಉದ್ಯಮಿಗಳು ಸೇರಿದಂತೆ ಸಿನಿಮಾ, ಕ್ರೀಡಾ ಕ್ಷೇತ್ರದ ಗಣ್ಯರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಸರ್ಕಾರ ರಚನೆ ವಿಳಂಬಕ್ಕೆ ಟೀಕಿಸಿರುವ ದೆಹಲಿ ಮಾಜಿ ಸಿಎಂ ಅತಿಶಿ, ಬಿಜೆಪಿಯಲ್ಲಿ ಒಬ್ಬ ಸಮರ್ಥ ಸಿಎಂ ಮುಖವಿಲ್ವಾ ಅಂತ ಕಾಲೆಳೆದ್ರು. आज 10 दिन बीत गए हैं, मुख्यमंत्री पर निर्णय नहीं ले पाई है कि भारतीय जनता पार्टी के पास मुख्यमंत्री का कोई भी चेहरा नहीं है, को अपने 48 विधायकों में किसी पर भी भरोसा नहीं है. एक भी विधायक सरकार चलाने की योग्यता नहीं रखता है कि इन 48 विधायकों का एक ही काम है, दिल्ली की जनता को लूटना, दिल्ली के पैसे की बंदर बांट करना. ಯಮುನಾ ನದಿ ಸ್ವಚ್ಛತಾ ಕಾರ್ಯ ಆರಂಭ. ಚುನಾವಣಾ ಪ್ರಚಾರದಲ್ಲಿ ಯಮುನಾ ನದಿ ವಿಚಾರವಾಗಿ ಬಿಜೆಪಿ ಆಪ್ ನಡುವೆ ದೊಡ್ಡ ದಂಗಲ್ ನಡೆದಿತ್ತು. ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಮಲಿನಗೊಂಡಿರುವ ಯಮುನಾ ನದಿಯನ್ನ ಸ್ವಚ್ಛ ಮಾಡ್ತೀವಿ ಅಂತ ಬಿಜೆಪಿ ಭರವಸೆ ನೀಡಿತ್ತು. ಅದರಂತೆ ಈಗ ದೆಹಲಿಯಲ್ಲಿ ಯಮುನಾ ನದಿಯ ಶುದ್ಧೀಕರಣ ಕಾರ್ಯ ಆರಂಭವಾಗಿದೆ. ನದಿಯಿಂದ ಕಸ ತೆಗೆಯುವ ಯಂತ್ರಗಳು, ಕಳೆ ಕೊಯ್ಲು ಯಂತ್ರಗಳು, ಹೂಳೆತ್ತುವ ಸಾಧನಗಳು ಮತ್ತು ಬ್ರೆಡ್ಜರ್ನೊಂದಿಗೆ 4 ಹಂತಗಳಲ್ಲಿ ಯಮುನಾ ನದಿಯನ್ನ ಸ್ವಚ್ಛ ಮಾಡಲಾಗ್ತಿದೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರ ನಿರ್ದೇಶನದ ಮೇರೆಗೆ ಯಮುನೆ ಸ್ವಚ್ಛತಾ ಕಾರ್ಯವನ್ನ ಅಧಿಕಾರಿಗಳು ಪ್ರಾರಂಭಿಸಿದ್ದಾರೆ. ಈ ಮೂಲಕ ಸರ್ಕಾರ ರಚನೆಗೂ ಮುನ್ನವೇ ಮೊದಲ ಭರವಸೆ ಈಡೇರಿಸಲು ಬಿಜೆಪಿ ಕೈ ಹಾಕಿದೆ. ಯಮುನೆ ವಿಷದ ನೀರು ಅಂತಿದ್ದ ಆಪ್ ನಾಯಕರಿಗೆ ಠಕ್ಕರ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.